ಕೊಡುತ್ತೇನೆ ಬಾ ಆ ಬೇಕಾದ ವರವನ್ನು. ನೋಡು ಪಾಟಿ, ನಾನು ಅಂತವಳಲ್ಲ. ಏ ಪ್ರೀತಿ, ನೀನು ಎಂತವಳಾದರೇನು? ಒಮ್ಮನೆ ಜರವಾಸು. ಪಾಟಿಲ, ಈ ನನ್ನ ಶೀಲವನ್ನು ನನ್ನ ಗಂಡನಿಗೆ ಮೀಸಲಾಗಿಟ್ಟಿದ್ದೇನೆ ಹೊರತು ಪರಪುರುಷರಿಲ್ಲ. ನನ್ನ ತಂದೆಯನ್ನು ತೀರಿಕೊಂಡು ಸುಮ್ಮನಿಲ್ಲ. ನಿನ್ನ ಶೀಲ ಗಂಡನಿಗೆ ಮೀಸಲು. ಮದುವೆ ದಿವಸ 11ರಲ್ಲಿ ಗಂಡ ತಾಳಿ ಕಟ್ಟುವಾಗ ತಾ ಪ್ರೀತಿಸಿದ ಹುಡುಗನಿಗೆ ಕೈ ಮಾಡಿ ಅವನನ್ನು ಪಕ್ಕದಲ್ಲಿ ನಿಲ್ಲಿಸಿಕೊಂಡು ಫೋಟೋ ತೆಗೆಸಿಕೊಳ್ಳುವ ನಿನ್ನಂತ ಕೆಟ್ಟ ಹುಡುಗಿಯರಿಲ್ಲ ಈ ಸಮಾಜದಲ್ಲಿ. ಅಷ್ಟೇ ಅಲ್ಲ, ಹೊಸದಾಗಿ ಗಂಡನ ಮನೆಗೆ ಹೋಗುವಾಗ ಗೆಳತಿಯ ಮನೆಗೆ ಹೋಗಿ ಮಿಂಡನೊಂದಿಗೆ ಫಸ್ಟ್ ನೈಟ್ ಈ ಜಗದಲ್ಲಿ. ಅಷ್ಟೇ ಅಲ್ಲ, ತಂಗಿ ಎಂದು ಬರುವ ಅಣ್ಣನನ್ನ ತಲೆ ಕೆಡಿಸಿ ಅವನೊಂದಿಗೆ ರತಿ ಕ್ರೀಡೆಯಾಡಿ ಮೈ ಸುಖ ಉಣ್ಣುವ ನಿನ್ನಂತ ಕೆಟ್ಟ ಆದರಗಿತ್ತರಿಷ್ಟಿಲ್ಲ ನಿನ್ನ ಸಮಾಧಾನ. ಒಮ್ಮನೆ ನಿನ್ನನ್ನು ನಿನ್ನ ಹೆತ್ತ ತಾಯಿ ಶರವು ಹಾಕಬೇಕು. ನನ್ನ ತಾಯಿ ವಿಷಕ್ಕೆ ಬರ್ತೇನೆ ಚಾಂಡಾಲಿ. ನಿನಗೆ ಒಳ್ಳೆಯ ಮಾತಿನಿಂದ ಹೇಳಿದರೆ ಅರ್ಥವಾಗುವುದಿಲ್ಲ. ಇನ್ನು ಬಲತ್ಕರನೇ ಸರಿ ನಿನಗೆ. ನೀನು ನನ್ನನ್ನು ಮುಟ್ಟಲು ಬಂದರೆ ನನ್ನನ್ನು ಕಾಪಾಡಲು ಯಾವಾಗಲೂ ಬಂದೇ ಬರುತ್ತೇನೆ. ಪ್ರೀತಿ, ಇದು ಆ ಕಾಲವಲ್ಲ, ಇದು ಕಲಿಯುಗ. ಈಗಿನ ಜನರು ನೋಡಿಕೊಂಡು ಸುಮ್ಮನೆ ನಿಂತುಕೊಳ್ಳುತ್ತಾರೆ ವಿನಃ ಯಾರೂ ಕಾಪಾಡೋದಿಲ್ಲ. ಈ ದಾರಿಯಲ್ಲಿ ಯಾರೂ ಬರುವುದಿಲ್ಲ. ಒಮ್ಮನೆ ಬರಲೇ ಮುಟ್ಟಲು ಬಂದರೆ ನನ್ನ ಕಾಲಿನ ಚಪ್ಪಲಿಂದ ನಿನ್ನ ಕಪಾಲಕ್ಕೆ ಮೋಕ್ಷ ಮಾಡ್ತೀನಿ. ನಾನು ದೇವಸ್ಥಾನಕ್ಕೆ ಬರಬೇಕು. ಅದು ಅಲ್ಲದೆ ಇವತ್ತು ಗುರುವಾರ, ನಿನ್ನ ಕೈ ಮುಗಿದು ಕೇಳಿ ಮಾಡ್ತೇನೆ. ಹಾಗಾದರೆ ನನಗೊಂದು ಮುತ್ತು ಕೊಡು, ಇಲ್ಲ ಒಂದು ಹಾಡನ್ನಾದರೂ ಹಾಡು. ಇವನು ಹೀಗಾಗಿ ಹೀಗಾದ್ರೂ ಮಾಡಿ ಮುಚ್ಚೆಪ್ಪಿಸಿ ಇಲ್ಲಿಂದ ಪಾರಾಗಬೇಕು. ಏ ಪ್ರೀತಿ, ಏನು ವಿಚಾರದಲ್ಲಿರುವೆಲ್ಲ ಸೆರಗು ವಾಸುವೆಯಾ ಇಲ್ಲ ಮುತ್ತು ಕೊಡುವೆಯಾ? ಒಂದು ಹಾಡನ್ನಾದರೂ ಹಾಡು. ಆಯ್ತು, ನೀನು ಹೇಳಿದಾಗೆ ನಾನು ಒಂದು ಹಾಡನ್ನು ಹಾಡ್ಬಿಡ್ತೀನಿ. ಆಯ್ತು, ಬಿಟ್ಟು ಬಿಡಬೇಕು. ಆಯ್ತು, ಒಮ್ಮನೆ ಒಡಿ ಡ್ಯಾನ್ಸು. ನಾನು ನಿನ್ನ ಕೊಸ್ತು ಅಂದ್ರೆ ಕೊಸ್ತು ಅಂದ್ರೆ ಹುಡುಗಿ ಬಂದ್ರೆ ನಾನು ನಿನ್ನ ಕೊಸ್ತು ಅಂದ್ರೆ ಕೊಸ್ತು ಅಂದ್ರೆ
ಕುಮಿ ನೋಡು ನನ್ನ ಸ್ಟೈಲ್ ನೋಡು ಅಕ್ಕರಂತ ಕುಮಿ ನೋಡು ನನ್ನ ಸ್ಟೈಲ್ ನೋಡು ಕಣ್ಣು ಹೊಳೆಯುವ ಕಣ್ಣು ಕುಣಿಯುವ ಮಸ್ತ್ ಹುಡುಗಿ ಬಂದ್ಲು ನಾನು ನಿನ್ನ ದೋಸ್ತ ಅಂದ್ಲು ಎಲ್ಲದಕ್ಕೂ ಅಷ್ಟು ಅಂದ್ಲು ಸುಸ್ತುವಾಗಿ ಕುಸ್ತು ಬಿದ್ದೆ ಮಸ್ತ್ ಹುಡುಗಿ ಬಂದ್ಲು ನಾನು ನಿನ್ನ ದೋಸ್ತ ಅಂದ್ಲು ಇಲ್ಲಿನಂತ ಹುಬ್ಬು ನೋಡು ಬಾಣದಂತ ನಾಟ ನೋಡು ಇಲ್ಲಿನಂತ ಹುಬ್ಬು ನೋಡು ಬಾಣದಂತ ನಾಟ ನೋಡು ಮಿನುಗುವ ಚಳಿ ಚಳಿ ಕುಕ್ಕುವ ಕೊಂದಂಗೆ ಜಂಬದ ಕೋಳಿ ಊಟ ಬಂತು ನೋಡು ಮಸ್ತು ಮಸ್ತು ಹುಡುಗಿ ಬಂತು ನಾನು ನಿನ್ನ ದೋಸ್ತು ಅಂದ್ರು ಎಲ್ಲದಕ್ಕೂ ವಸ್ತು ಅಂದ್ರು ಸುಸ್ತುವಾಗಿ ಕುಸ್ತು ಬಿದ್ದೆ ನೋಡು ನೀ ಏನಂತೆ ನಾನು ಹಾಡಿದ್ದೀನಿ ನಾನೇನು ಬರುತ್ತೇನೆ ದಾರಿ ದಾರಿ ಬಿಡಲು ನಿಂತಿಲ್ಲ ನನ್ನ ಚಿನ್ನ ನಿನ್ನ ಮೈ ಸುಖ ಉಣ್ಣಲು ನಿಂತಿರುವೆ ಬಾರೇ ನನ್ನ ಜಿಂಕೆ ನೀ ಪಾಟೀಲ್ ಅಲ್ಲಿ ಹಿಂದೆ ಯಾರು ಬರ್ತಾನಲ್ವಾ ಲೇ ಪ್ರೀತಿ ನನಗೆ ಮೋಸ ಮಾಡಿ ಓಡಿ ಓಡಿಯಾ ಮತ್ತೊಮ್ಮೆ ನೋಡಿಕೊಳ್ಳುತ್ತೇನೆ ನಿನ್ನನ್ನು ಓದಲು ಬೊಮ್ಮಾಡಿ ಮೊದಲು ಬರುವೆ ಒಂದು ಮಾಡಿ ನೀನಾಗಲೇಬೇಕು ಈ ಶಸ್ತ್ರ ಶರ್ಮನ ಮದನಾರಿ ಎಲ್ಲಿಗೆ ಸುಣ್ಣಬೇಡಿ ಎಲ್ಲರ ಜಾಗರ ಎಲ್ಲಿಗೆ ಸುಣ್ಣಬೇಡಿ ಎಲ್ಲಿಗೆ ಸುಣ್ಣಬೇಡಿ ಮಾರುತೇಶ ಆ ರಾಕ್ಷಸ ರಾವಣ ಕೈಯಿಂದ ಸೀತೆ ಮಾತೆಯನ್ನು ಕಾಪಾಡಿದ ಹಾಗೆ ನನ್ನನ್ನು ಕಾಪಾಡುತ್ತಂದೆ ಎಲ್ಲೇ ಹೋದರೂ ಲಂಚದ ಭೂತ ಬೆನ್ನಟ್ಟಿದೆ ಈ ಸಮಾಜದಲ್ಲಿ ನಮ್ಮಂದ ಆದರೆ ಹೊರೆಯದಂತೆ ಎಷ್ಟು ಕೊಡ್ತೀಯ ಎಂದು ಕೇಳುತ್ತಾರೆ ವಿನಃ ಈ ಸರ್ಟಿಫಿಕೇಟ್ಗೆ ಬೆಲೆ ಇಲ್ಲದಂತೆ ಈ ಸಮಾಜದಲ್ಲಿ ನಮ್ಮ ರಾಜಕಾರಣಿ ಎಲೆಕ್ಷನ್ ಬಂದಾಗ ದೊಡ್ಡ ದೊಡ್ಡ ಭಾಷಣ ಮಾಡಿ ನಮ್ಮನ್ನು ಆಗಿ ತಂದರೆ
ನಿರುದ್ಯೋಗಿಗಳಿಗೆ ಕೆಲಸ ಕೊಡ್ತೇವೆ ಎಂದು ಹೇಳುತ್ತಾರೆ. ಅವರೇನಂತೆ ಎಷ್ಟು ಕೊಡ್ತೇವೆ ಎಂದು ಕೇಳುತ್ತಾರೆ. ನಮ್ಮಂತ ಬಡವರ ಶಾಲೆ ಕಲಿಯಬಾರದು. ಕಲಿತರು ನೌಕರಿ ಸಿಗುತ್ತದೆ ಎಂದು ಕನಸಿನಲ್ಲೂ ನೆಲೆಸಬಾರದು. ಹೇಗೆವಾ ಮನೆಯಲ್ಲೇ ಬೆಳೆದಾಗಿಂದ ತಂಗಿಯೂ ಇದ್ದಾಳೆ. ಅವಳ ಮದುವೆ ಮಾಡಬೇಕೆಂದರೆ ಕೆಲಸವಿಲ್ಲ ಈ ದೇಶದಲ್ಲಿ. ನಮ್ಮಂತ ನಿರುದ್ಯೋಗಿಗಳಿಗೆ ಕೂಲಿ ಕೆಲಸವೇ ಗತಿ. ಆಹಾ, ಇಷ್ಟೊಂದು ಬದಲಾಗಿದೆ ನಮ್ಮೂರು. ಹೌದು, ಜನಸಂಖ್ಯೆ ಹೆಚ್ಚಾದಂತೆ ದಿನ ದಿನ ಬದಲಾಗುವುದು ಸಹಜ. ಹೌದು, ನಾನು ನಿನ್ನೆ ನಮ್ಮ ಮನೆಗೆ ಕಾಲ್ ಮಾಡಿ ಹೇಳಿದ್ದೀನಿ ನಾನು ಬರ್ತೀನಿ ಅಂತ. ಯಾರು ಬಂದೇ ಇಲ್ವಲ್ಲ. ಛೇ, ಇನ್ನು ಈ ಲಗೇಜ್ ಇಟ್ಕೊಂಡು ಮನೆವರೆಗೂ ಹೋಗೋದು ತುಂಬಾ ಕಷ್ಟ. ಇಲ್ಲಿ ಯಾರಾದ್ರೂ ಇರ್ಬೋದು ನೋಡಿದ್ರೈತೆ. ಹೆಲೋ ಮಿಸ್ಟರ್, ನೋಡಿ ಈ ಲಗೇಜನ್ನ ಮನೆ ತನಕ ತಗೊಂಡ್ ಬರ್ತೀರಾ? ನೀವು ಎಷ್ಟು ಹಣ ಕೇಳ್ತೀರಾ ಅಷ್ಟು ಕೊಡ್ತೀನಿ. ಆಯ್ತು ಮೇಡಮ್, ಎಷ್ಟಾದ್ರೂ ಕೊಡಿ. ಓಹೋ, ಈ ಧ್ವನಿ ಎಲ್ಲೋ ಕೇಳಿದಂತಿದೆಯಲ್ಲ. ನೀವು ರಮೇಶ್ ಅಲ್ವಾ? ತಾವು ಸ್ನೇಹ ಬೆಂಗಳೂರಿನಿಂದ ಇಲ್ಲಿ ಬಂದಿರಾ? ಹೌದು ರಮೇಶ್, ಇದೀಗ ತಾನೇ ಬಂದೆ. ಇದೇನು ನೀವು ಈ ಕೆಲಸ ಮಾಡ್ತಾ ಇದ್ದೀರಾ? ಏನು ಮಾಡುವ ಸ್ನೇಹ, ಈ ಬಡವರ ಬದುಕಬೇಕಂದ್ರೆ ದುಡಿಲೇಬೇಕು. ಇಲ್ಲದಿದ್ದರೆ ಹೊಟ್ಟೆಗೆ ತಣ್ಣೀರು ಪಟ್ಟೆನೇ ಗದ್ದಿ. ಹೌದು ರಮೇಶ್, ಕೈ ಕೆಸರಾದ್ರೆ ತಾನೇ ಬಾಯಿ ಮೊಸರಾಗೋದು. ಮನುಷ್ಯ ಅಂತ ಹುಟ್ಟಿದ ಮೇಲೆ ಯಾವ್ದಾದ್ರೂ ಒಂದು ಕೆಲಸ ಮಾಡಬೇಕು. ಹೌದು, ನೀವು ಈ ಕೆಲಸ ಬಿಟ್ಟು ಬೇರೆ ಯಾವ್ದಾದ್ರೂ ಮಾಡ್ಬೇಕಲ್ಲ. ಮೊದಲು ನೀವು ಗ್ರಾಜುಯೇಟ್, ಮೊದಲು ಕೆಲಸ ಬಿಡಿ ಒಂದು ಸರ್ಕಾರಿ ನೌಕರಿ ಮಾಡಿ. ಸರ್ಕಾರಿ ಕೆಲಸ ನೋಡು ಸ್ನೇಹ, ಈ ನೌಕರಿ ಈ 3 ಅಕ್ಷರ ಪದ ಲಂಚದ ಮೇಲೆ ನಿಂತಿದೆ. ಒಬ್ಬ ನೀರು ತುಂಬ ಹಿಡಿದು ಪಿಯೋನ್ ಕೆಳಗಡೆ ಕುಂತುಕೊಳ್ಳುವ ದೊಡ್ಡ ದೊಡ್ಡ ಅಧಿಕಾರಿಗಳ ಲಂಚ ಪಡೆಯುತ್ತಾರೆ. ನಮ್ಮಂತ ಬಡವರಿಗೆ ಯಾರು ಕೆಲಸ ಕೊಡುತ್ತಾರೆ? ಹೌದು ರಮೇಶ್, ನೀವು ಹೇಳ್ತಿರುವ ಮಾತು ಸತ್ಯ ಇದೆ. ಸರಸ್ವತಿ ಇದ್ದ ಕಡೆ ಲಕ್ಷ್ಮಿ ಇರೋದಿಲ್ಲ, ಲಕ್ಷ್ಮಿ ಇದ್ದ ಕಡೆ ಸರಸ್ವತಿ ಇರೋದಿಲ್ಲ. ಅವಳು ಎಲ್ಲಿರುತ್ತಾಳೆ? ಚಂಚಲ ಮನುಷ್ಯನವಳು. ನಮ್ಮಂತ ಬಡವರ ಮನೆಯಲ್ಲಿ, ನಮ್ಮಂತ ಬಡವರ ಗುಡಿಸಿನಲ್ಲಿದ್ದರೆ ಅವಳಿಗೆ ಎಲ್ಲಿಂದ ಮರ್ಯಾದೆ ಸಿಗುತ್ತದೆ? ದೊಡ್ಡ ದೊಡ್ಡ ರಾಜಕಾರಣಿಗಳ ಮತ್ತು ಅಧಿಕಾರಿಗಳ ಮನೆಯಲ್ಲಿ ಇರುತ್ತಾಳೆ. ಹೋಗಿ ಬಿಡಿ ರಮೇಶ್, ಮೊದಲು ನೀವು ಶಾಂತರಾಗಿ. ಏನು ಮಾಡೋ ಸ್ನೇಹ, ತಂಗಿಯ ಮದುವೆ ಮಾಡಬೇಕಂದ್ರೆ ಕೆಲಸವಿಲ್ಲ ಇಲ್ಲಿ. ಹೋಗ್ಲಿ ಬಿಡಿ ರಮೇಶ್, ನಾಳೆ ನಮ್ಮ ಮನೆಗೆ ಬನ್ನಿ. ನಮ್ಮ ಫ್ಯಾಕ್ಟರಿಯಲ್ಲಿ ನಾನೇ ನಮ್ಮನ್ನು ಹೇಳಿ ನಿಮ್ಮ ಕೆಲಸ ಕೊಡುತ್ತೇನೆ. ಆಯ್ತು ಸ್ನೇಹ, ನಾಳೆ ಬರ್ತೇನೆ. ರಮೇಶ್, ಅವತ್ತು ಕಾಲೇಜಿನಲ್ಲಿ ಹಾಡುವ ಗೀತೆ ಇವತ್ತು ನನ್ನ ಮುಂದೆ ಹಾಡಬಾರ್ದಾ? ಆಯ್ತು ಸ್ನೇಹ, ನೀನು ಕೂಡ ಹಾಡು. ಆಯ್ತು ರಮೇಶ್.
ರಮೇಶ್, ನಾನಿನ್ನು ಬರ್ತೀನಿ. ಮತ್ತೆ ಬೇಟ